ಅದು ನಿಮ್ಗೆ ಮಾಡಕ್ ಓಕೆ. Hi, I'm Mr. Nagaraj Kurkle, talking from Pranay Mannor. Say, just I would like to talk about Mr. Jagga. ಏ ಜಗ್ಗಪ್ಪ ನೀನು ಲಾಯರ್ ಅಲ್ಲ ಅಂತ ನಾನು ಹೇಳಿದ್ದೀನಿ. ಇವ ಏನು ಹೇಳಿದಾನ, ಚಾಲೆಂಜ್ ಮಾಡೋಣ, PUC ಮಾರ್ಕ್ಸ್ ಕಾರ್ಡು ಫೇಕ್ ಅಂತ ಹೇಳಿ ಯಾರಾದರೂ ಪ್ರೂವ್ ಮಾಡಲಿ ಅಂತ ಹೇಳಿ. ನೀನು ಒರಿಜಿನಲ್ PUC ಮಾರ್ಕ್ಸ್ ಕಾರ್ಡನ್ನ ನೀನು ಸೋಷಿಯಲ್ ಮೀಡಿಯಾದಾಗ ಹಾಕು. ಬೇಕಾದ್ರೆ ನನ್ನ ಮಾರ್ಕ್ಸ್ ಹಾಕ್ತಾನೆ, ನನ್ನ PUC ಮಾರ್ಕ್ಸ್ ಕಾರ್ಡನ್ನ ನಾನು ಒರಿಜಿನಲ್ ಹಾಕ್ತಾನೆ. ನೀ ಚಾಲೆಂಜ್ ನಾಗರಾಜ್ ಕುಡ್ಕ್ಲಿ, ನನ್ನ PUC SSLC ಮಾರ್ಕ್ಸ್ ಕಾರ್ಡನ್ನ ಒರಿಜಿನಲ್ ನಾನು ಸೋಷಿಯಲ್ ಮೀಡಿಯಾದಾಗ ಬಿಡ್ತಾನೆ. ನಿನಗೆ ತಾಕತ್ತಿದ್ರೆ ಬಿಡು. ನನ್ನ ಸನದು ಲಾಯರ್ ಸನದನ್ನ ನಾನು ಸೋಷಿಯಲ್ ಮೀಡಿಯಾದಾಗ ಬಿಡ್ತಾನೆ. ನಿನಗೆ ತಾಕತ್ತಿದ್ರೆ ಬಿಡು. ನಿನಗೆ ವಕೀಲನ ಆಗಿದ್ರೆ ನೀನು ವೈಟ್ ಬ್ಯಾಂಡ್ ಕಟ್ಕೊಂಡು ಕೋರ್ಟ್ನೊಳಗೆ ಬಾ. ಬೇಡ, ವೈಟ್ ಬ್ಯಾಂಡ್ ಕಟ್ಕೊಂಡು ನೀನು ಲೈವ್ ಮಾಡಿ ನೋಡೋಣ. ಚಾಲೆಂಜ್ ಜಗದೀಶ. ಏನೋ ಒಂದು ಬಿಗ್ ಬಾಸ್ಗೆ ಹೋಗಿ ಏನು ಹೋಗಿ ತಿರುಪತಿಗೆ ಹೊರಟಿದ್ದೀವಿ, ಬರ್ತೀರಾ ಸರ್ ಗಣಾಸಿಂದಿಗೆ? ಗಣಾಸಿಂದಿಗೆ ಹೋಗ್ಬೇರಪ್ಪ, ದೇವ್ರು ಒಳ್ಳೇದು ಮಾಡಲಿ. ತಿರುಪತಿ ತಿಮ್ಮಪ್ಪ ನಾನು ಇಲ್ಲಿಂದನೇ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತೇನೆ. ತಿರುಪತಿ ತಿಮ್ಮಪ್ಪ ಅಂದರೆ ದೊಡ್ಡರು. ಅವರ ಒಂದು ಆಶೀರ್ವಾದ ನಮಗೂ ಇರಲಿ. ಅಲ್ಲಿಂದ ನೀವು ಪ್ರಸಾದ ತರ್ರಿ, ತಂದ್ರೆ ನಾವು ತಿಂತೀವಿ. ಸೊ ಕಾರಣ ಈ ಜಗ್ಗೋ ದಾದ ಅಂತೀವಿ. ಅವ್ರ ದಾದನೇ ಅವ್ನು ಜಗದೀಶಲ್ಲಿ ನೋಡಿರಲ್ಲ, ಲೆಗು ಬರ್ದತ್ತು ಯಪ್ಪ. ಅಲ್ಲೋ ಜಗದೀಶ, ಪ್ರೂವ್ ಮಾಡ್ರಿ, ಲಾಯರ್ ಅಲ್ಲ ಅಂತ ಪ್ರೂವ್ ಮಾಡ್ರಿ ಅಂತಿದಿ. ಲಾಯರ್ ಅಲ್ಲ ಅಂತ ನಾವು ಹೇಳ್ತೇವೆ. ನೀನು PUC ಮಾರ್ಕ್ಸ್ ಕಾರ್ಡ್ ಫೇಕ್ ಅದವು ಅಂತ ಹೇಳ್ತೇವೆ. ಇಟ್ ಇಸ್ ಅನ್ ಅಲಿಗೇಷನ್. ಈಗ ನೀವು ಅಲ್ಲಪ್ಪ, ಈಗ ಭ್ರಷ್ಟ ಸರ್ಕಾರ ಅಂತ ಒಂದೊಂದು ಸರ್ಕಾರಕ್ಕೆ ವಿರೋಧಿಗಳು ಹೇಳ್ತಾರೆ. ಇವರು ಭ್ರಷ್ಟ ಸರ್ಕಾರ, ಇವರು ಭ್ರಷ್ಟ ಮಂತ್ರಿ ಅಂತ ಹೇಳ್ತಾರೆ. ಆದ್ರೆ ನಾವು ಭ್ರಷ್ಟರಲ್ಲ ಅಂತ ಪ್ರೂವ್ ಮಾಡಬೇಕು. ಅವರು ನೀನೇನ್ ಮಾಡ್ಬೇಕಪ್ಪ ಅಂದ್ರೆ PUC ಮಾರ್ಕ್ಸ್ ಕಾರ್ಡ್ ಅನ್ನ ನೀನು ಸೋಷಿಯಲ್ ಮೀಡಿಯಾದ ಬಿಡು. ಚಾಲೆಂಜ್ ನಾನು ಬಿಡ್ತಾನೆ. ಚಾಲೆಂಜ್ SSLC PUC ಮಾರ್ಕ್ಸ್ ಕಾರ್ಡ್ ಅನ್ನ ನೀ ಬಿಟ್ಟು, ನನಗೆ ಬಿಟ್ಟದ್ದು ಗೊತ್ತಾದ ಅರ್ಧ ಗಂಟೆದೊಳಗೆ ಸೋಷಿಯಲ್ ಮೀಡಿಯಾದಾಗ ನನ್ನ PUC ಮಾರ್ಕ್ಸ್ ಕಾರ್ಡು, ನನ್ನ SSLC ಮಾರ್ಕ್ಸ್ ಕಾರ್ಡ್ ಅನ್ನ ನಾ ಬಿಡ್ತೇನೆ. ಮೇಲೆ ನನ್ನ ಸನದನ್ನ ಕರ್ನಾಟಕ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಅನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ತೋರಿಸ್ತೇನೆ, ನನ್ನ ಲೈಸೆನ್ಸ್. ನಿನಗೆ ಸನದ್ ಎಲ್ಲಿದೆ ತೋರಿಸು. ಸನದು ಅಂದ್ರೆ ಸನದ್ ಏನು ಬಾಂಡ್ ಮೇಲೆ ಕೊಟ್ಟಿರ್ತಾರಲ್ಲ, ಸರ್ಟಿಫೈಡ್ ಕಾಪಿಯನ್ನ ಗೌರವಾನ್ವಿತ ನಮ್ಮ ಬಾರ್ ಕೌನ್ಸಿಲ್ನ ಕಮಿಟಿ ಇದೆಯಲ್ಲ, ಅವ್ರು ಕೊಟ್ಟಿರ್ತಾರೆ. ಬಾರ್ ಕೌನ್ಸಿಲ್ಗೂ ಮಾತಾಡೋದೆ, ವಕೀಲರಿಗೂ ಮಾತಾಡೋದೆ, ಅಧ್ಯಕ್ಷರಿಗೂ ಮಾತಾಡೋದೆ. ಅವರಿಗೆ ನಿಮ್ಮ ಚಾಲೆಂಜ್ ಸ್ವೀಕರಿಸುವ ತಾಕತ್ತು ಇಲ್ಲ ಸರ್, ನಿಮ್ಮಿಂದ ಪ್ರಚಾರ ತಗೋತಾ ಇದ್ದಾರೆ ಸರ್. ಅವ್ನು ಪ್ರಚಾರ ಪ್ರಿಯ. ಹೋಗ್ಯದ ಯಾವ್ದೋ ಒಂದು ಆಂಟಿ ಕೂಟ ಡ್ಯಾನ್ಸ್ ಮಾಡ್ಯಾನ. ಆಂಟಿ ಹಾಕಿ ಹಂಸ ಅಂದ್ರೆ ಆಂಟಿ. ಇವನು ಬುಡ್ಡ, ಇವನು ಜಗದೀಶ್ ಬುಡ್ಡ. ಇವನು ಗಲ್ ನೋಡ್ರಿ, ಗಲ್ಲ, ಮಕ ಎಲ್ಲೋ, ತುಟಿ ಎಲ್ಲೋ, ಮೀಸಿಲ್ಲ, ಪಾಸಿಲ್ಲ. ಇವನು ಮಾತಾಡೋದು ಬರೇ ಸುಳ್ಳು ಮಾತಾಡ್ತಾನೆ. ನಾನು ಇಲ್ಲೇ ಇದೇ ಜಾಗದಾಗ ಕರ್ಕೊಂಬಂದು ಇವನ್ ಯಾರೋ ದೊಡ್ಡ ಮನುಷ್ಯ ಅಂತ ಕರ್ಕೊಂಡು ಹಾರ ಹಾಕಿ ಇವನಿಗೆ ಗಿಫ್ಟ್ ಕೊಟ್ಟು ಹೊಟ್ಟೆ ತುಂಬ ಊಟ ಮಾಡಿಸಿ ನೀರು ಕುಡಿಸಿ ಕಳಿಸೀನಿ. ಇವನು ನನಗೆ ಹೆಂಗ್ ಬೇಕಂಗ ಮಾತಾಡ್ತಾನಪ್ಪ ಇವನು. ಅಬ್ಬಾಬಾಬ, ಲೇ ಜಗದೀಶ, ಏನ್ ನೀನು ಗುಂಡಾಗಿರಿ ಎಲ್ಲರ ಮಾಡಿದ್ದಿ ಕಂಡ್ಲಾ? ನನ್ನ ಮುಂದೆ ಗುಂಡಾಗಿರಿ ಮಾಡಕ್ ಆಗಲ್ ಕಂಡ್ಲಾ ಜಗದೀಶ. ನೀನು ನನ್ನ ಮುಂದೆ ನೀನು ಗುಂಡಾಗಿರಿ ನಡೆಯೋದಲ್ಲ. ಯಾಕಂದ್ರೆ ವಿ ಆರ್ ಲಾ ಅಬೈಡಿಂಗ್ ಪರ್ಸನ್ಸ್, ವಿ ಆರ್ ರೆಸ್ಪೆಕ್ಟಿಂಗ್ ದಿ ಜುಡಿಷಿಯರಿ. ವಕೀಲರು ಮತ್ತು ಏನು ಅಡ್ಮಿನಿಸ್ಟ್ರೇಟಿವ್ ಬಾಡಿ, ಮತ್ತೆ ಇದಕ್ಕೆ ಈ ನಮ್ಮ ಇದಕ್ಕೆ ಮರ್ಯಾದೆ ಕೊಡಕಲಿ, ಏನ ನ್ಯಾಯಾಂಗಕ್ಕೆ. ಅವತ್ತೇನಂದಿ ನಿನ್ನ ಮಗನ ಹೊಡೆದ ದಿವಸ, ಇವ್ರಿಗೆ ಜಸ್ಟಿಸ್ ಅವ್ರ ಹೆಸರು ಯಾಕೆ ತಗೊಂಡಪ್ಪ ನೀನು? ಜಸ್ಟಿಸ್ ಅವ್ರ ಏನ್ ಸಂಬಂಧ? ನೀನು ಜಗಳ ಮಾಡಿಕೊಳ್ಳೋದಕ್ಕೂ ಅದಕ್ಕೂ ಅಲ್ಲಿ ನ್ಯಾಯಮೂರ್ತಿಗಳಿಗೂ ಸಂಬಂಧ ಏನು?
ನ್ಯಾಯಮೂರ್ತಿಗಳ ಹೆಸರಾಗಿ ತಗೊಂಡು ನೀನು ನ್ಯಾಯಮೂರ್ತಿಗಳು ನೀವೇನ್ ಮಾಡ್ತಾ ಇದ್ರಿ ಹಂಗ ಹಿಂಗಂತ ಎಲ್ಲ ಮಾಡಿದಲ್ಲ ನೀನು ಅಲ್ಲಯ್ಯ ಹೋಗಿ ಮಕ್ಕಳನ್ನೆಲ್ಲ ತಗೊಂಬಂದು ಕೋರ್ಟಿಗೆ ಬಂದು ಇನ್ವಾಲ್ವ್ ಮಾಡಿ ಜಗಳ ಮಾಡಿಸ್ತಿದೆ ಅಂದ್ರೆ ಕಾನೂನು ಇತ್ತಲ್ಲ ನಿನ್ ಮೇಲೆ ನಿನ್ ಕೈಯಲ್ಲಿ ನೀನ್ ಕೇಸ್ ಹಾಕ್ಬೋದಾಗಿತ್ತಲ್ಲ FIR ಮಾಡಿಸ್ತಾನೆ ಅಂತ 108 ಮಂದಿ ಕಡೆಗೆ ಹೇಳ್ತಿದಿ ನೀನ್ ಯಾಕೆ FIR ನಿನ್ ಕೇಸ್ಗೆ ಯಾಕೆ FIR ಮಾಡ್ಲಿಲ್ಲ ನೀನು ನಿನ್ ಕೇಸ್ಗೆ ಯಾಕಪ್ಪ FIR ಮಾಡ್ಲಿಲ್ಲ ನೀನು ಮಂದಿ ಮಾತೈತಿರಿ FIR ಮಾಡಿಸ್ತಾನೆ ಜಾರಕಿಹೊಳಿ ಒಳಗಾಗ್ತಾನೆ ಜಾರಕಿಹೊಳಿ ಸೈನ್ ಮಾಡಿಸ್ತಾನೆ ಏನ್ ಬಂಬು ಮಾಡಿದವ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಏನ್ ಬಂಬು ಮಾಡಿದ್ ನೀನು ಎಲ್ಲೈತಿ ನಿನ್ ಕಂಪ್ಲೇಂಟ್ FIR ಅವ್ರಿಗೆ ಇದು ಮಾಡ್ತಾನೆ ಇವ್ರಿಗೆ ಇದು ಮಾಡ್ತಾನೆ ಅಂತ ಹೆದರ್ಸ್ತೀಯ ನನಗೂ ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೆದರ್ಸ್ತೀಯ ನೀನು FIR ಮಾಡಿಸ್ತಾನೆ ಅಂತ ಹೆದರ್ಸ್ತೀಯ ಲೇ ನೀನು ತಾಕತ್ತಿದ್ರೆ ಮಾಡಿ ನೋಡ ಬಂದ್ ಎದುರಿಸ್ತಾನ ದರ್ಶನ್ ಇವ್ರಿಗೆ ಅಭಿಮಾನಿಗಳು ಹೆಂಗ್ ಬೇಕಂಗ ಬೈದಾಡ್ತೀನಿ ನೀನು ಎಲ್ಲಾರಿಗೂ ನಾವು ಹೊಗಳ್ತವಿ ದರ್ಶನ್ ಅವ್ರನ್ನೂ ಹೊಗಳ್ತವಿ ಇವ್ರನ್ನೂ ಹೊಗಳ್ತವಿ ಎಲ್ಲರನ್ನೂ ಹೊಗಳ್ತಾವ ನೀನ್ ಯಾವನು ನೀನೇನ್ ಕೇಳ್ತಿದಿ ಜೈ ಹಿಂದ್ ಜೈ ಕರ್ನಾಟಕ